ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ದ್ವೇಷ ಭಾಷಣ ಮಸೂದೆ ಮತ್ತೊಂದು ಚರ್ಚೆ ನಡೀತಾ ಇದೆ ಜೋರದಾರಾಗಿ ವಿರೋಧ ಪಕ್ಷ ಮತ್ತು ಆಡಳಿತಾರೂಢ ಪಕ್ಷದ ಮಧ್ಯೆಲ್ಲ. ಒಂದು ಭಯ ಅಂತ ಇದೆ, ಇಲ್ಲ ಅಂತಲ್ಲ, ಇದು ಡಿಕ್ಟೇಟರ್ ಆಗಬಾರ್ದು ಅನ್ನುವಂಥದ್ದು. ಆದ್ರೆ ಈ ದ್ವೇಷ ಭಾಷಣ ತಡೆ ಆಗಲೇಬೇಕಾಗ್ಯದ, ಇದಂತೂ ಸ್ಪಷ್ಟ. ಇದು ತರುವ ಮಸೂದೆ ಮಂಡಿಸಿದ್ರಿಂದಾಗೆ ಸಾಕಷ್ಟು ಈ ಒಂದು ದ್ವೇಷದ ಭಾಷಣಗಳು ಕರಾವಳಿ ಏರಿಯಾದಲ್ಲಿ ಬಂದ್ ಆಗ್ತಾ ಇದ್ದಾವೆ ಅನ್ನೋದು ಭಾಳ ಗಮನಾರ್ಹ ಒಂದು ಸಂಗತಿ. ಇದನ್ನು ನಾವಿಲ್ಲಿ ಗಮನಿಸ್ಬೇಕಾಗಿದೆ. ಯಾಕಂದ್ರೆ ಈಗ ಕಾನೂನದ ಇಲ್ಲ ಅಂತಲ್ಲ, ಆದರೆ ಆ ಕಾನೂನಿನ ಮೂಲಕ ಈ ದ್ವೇಷ ಭಾಷಣಗಳನ್ನು ನಿಲ್ಲಿಸೋದಕ್ಕೆ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ದ್ವೇಷ ಭಾಷಣದಿಂದಾಗಿ ಇವತ್ತು ಯಾರೋ ಮಾತಾಡೋ, ಮುಸಲ್ಮಾನರು ಮಾತಾಡಲಿ, ಹಿಂದೂ ಮಾತಾಡಲಿ, ಕ್ರಿಶ್ಚಿಯನ್ ಮಾತಾಡಲಿ, ಸಿಖ್ ಮಾತಾಡಲಿ, ಇನ್ನೊಂದು ಧರ್ಮದ ಬಗ್ಗೆ, ಇನ್ನೊಂದು ಭಾಷೆ ಬಗ್ಗೆ, ಮತ್ತದ್ರ ಬಗ್ಗೆ ಸಣ್ಣದಾಗಿ ಮಾತಾಡೋದು, ಕೆಟ್ಟದಾಗಿ ಮಾತಾಡೋದು, ಇದು ಸಹಜವಾಗಿನ ಇನ್ನುಳಿದ ಭಾಷೆಯವರಿಗೆ ಕೆರಡಿಸುವಂಥ ಸಹಜದ. ಈ ನೆಲೆಯಲ್ಲಿ ವಿಚಾರ ಮಾಡಿದಾಗ ಇವತ್ತು ನಾವು ಈ ಒಂದು ವಿಷಯವನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ದ್ವೇಷ ಭಾಷಣದ ಹೆಸರಲ್ಲೇ ಇಲ್ಲಿ ತುರ್ತು ಪರಿಸ್ಥಿತಿ ಬರಬಾರ್ದು ಅಂತ. ಯಾಕಂದ್ರೆ ಬಿ ಜೆ ಪಿಗರ ಆತಂಕನೂ ಸಹಜದ. ಬಿ ಜೆ ಪಿಗರಾಯಿತು, JDS ಆಯಿತು. ಯಾಕಂದ್ರೆ ಈಗ ನಾವು ನಮ್ಮ ಇತಿಹಾಸದಲ್ಲೇ ಈ ಕಾಂಗ್ರೆಸ್ನಿಂದಾಗೆ ತುರ್ತು ಪರಿಸ್ಥಿತಿನ ಅನುಭವಿಸಿದ್ದೇನು ಸುಳ್ಳಲ್ಲ. ಹಾಗಂತ ಅದ ಒಂದು ನೆಪ ಇಟ್ಕೊಂಡು ಇವತ್ತು ನಾವು ಇಲ್ಲ ಈ ತುರ್ತು ಪರಿಸ್ಥಿತಿಗೆ ಹಾದಿ ಆಗ್ತದೆ ಅಂತ ಹೇಳೋಕ್ಕಿಂತಲೂ ಅಲ್ಲಿ ದೋಷ ಏನದ, ಅದಕ್ಕೆ ಇಲ್ಲ ನಮ್ಮ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅನ್ನುವಂಥ ಮಾತನ್ನು ನಮ್ಮ BJP ಮತ್ತು JDS ಸಂಘಟಕರ ಅಥವಾ ಅವರು ಲೀಡರ್ ಹೇಳ್ತಾ ಇದ್ದಾರೆ. ಹಾಗಾದರೆ ಅದನ್ನು ಚರ್ಚೆ ಮಾಡಿರಿ ಇನ್ನೊಮ್ಮೆ. ಏನು ತಪ್ಪದತ್ರೊಳಗೆ ಎಲ್ಲಿ ಡಿಕ್ಟೇಟರ್ ಆಗ್ತದೆ, ಅದು ಯಾವ ರೀತಿ ಆಗ್ತದೆ. ಆದರೆ ಇಲ್ಲಿ ದ್ವೇಷ ಭಾಷಣ ಮಾಡೋರು ಯಾವುದೇ ಇರಲಿ, ಧರ್ಮ, ಜಾತಿ, ಭಾಷೆ, ಈ ಮೂರದ್ರ ಮೇಲೆ ಯಾವುದೇ ಮಾಡಲಿ ಅವ್ರಿಗೆ ಮಾತ್ರ ಕಂಟ್ರೋಲ್ ಆಗಲೇಬೇಕು. ಯಾಕಂದ್ರೆ ಇಲ್ಲ ಸಮಾಜ ಒಡೆದು ಹೋಗಿಬಿಡ್ತದೆ ರೀ. ಇವತ್ತು ಕರಾವಳಿ ಏರಿಯಾದಲ್ಲಿ ನೋಡ್ತಾ ಇದ್ದೀವಿ ನಾವು, ಎಷ್ಟು ಕೊಲೆಗಳಾದವು, ಏನೇನಾದವು, ಎಷ್ಟು ಹರಿಯದ ಜೀವಗಳು ಹೋದವು. ಆ ಹಿಂದೂದಿರಲಿ ಮುಸಲ್ಮಾನದಿರಲಿ ಜೀವ ಅಲ್ರಿ, ಅವ್ರ ಮನೆತನ ಇವತ್ತು ಒದ್ದಾಡ್ತಾ ಇದ್ದಾವೆ. ಆ ವ್ಯಕ್ತಿಗಳು ಇಲ್ಲದೆ ವಯಸ್ಸಿಗೆ ಬಂದಂಥ ಮಕ್ಕಳು ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಜೋಡೋದು ಮಾಡಿಕೊಂಡು ಮಾಬ್ ಲಿಂಚಿಂಗು ಮತ್ತು ಯಾವುದನ್ನು ಮುಸಲ್ಮಾನರ ಹತ್ಯೆ ಆಗಿರ್ಬೋದು, ಅದೇ ಕಾಲಕ್ಕೆ ಮುಸಲ್ಮಾನದ ಹಿಂದೂಗಳ ಹತ್ಯೆ ಆಗಿರ್ಬೋದು. ಆ ಮನೆಗಿದ್ದಂಥ ಒಬ್ಬರಿಬ್ಬರು ಮಕ್ಕಳು ಇವತ್ತು ಪರಿಸ್ಥಿತಿ ಏನಾಗಿದೆ, ಅವ್ರು ಒಬ್ಬರ ಮಗ ಇದ್ದರೆ ನಮ್ಮ ಮನೆತನ ಪರಿಸ್ಥಿತಿ ಏನಾಗಿದೆ. ನೀವು 10 ಲಕ್ಷ ಕೊಡ್ಬೋದು, 25 ಲಕ್ಷ ಕೊಡ್ಬೋದು, ಎಷ್ಟೋ ಕೊಡ್ಬೋದು. ಕುಳಿತು ಉಂಡ್ರ ಕುಳುವೇನು ಕುಡಿಕೆ ಹೊನ್ನ ಸಾಲದು ಅನ್ನುವಂಥ ನಮ್ಮ ಗಾದಿ ಮಾತದ. ಹೀಗಾಗಿ ನಾವು ಕೊಡುತ್ತಿರುವಂಥದ್ದು, ಸರ್ಕಾರ ಕೊಡುತ್ತಿರುವಂಥ 20-25 ಲಕ್ಷ, 10 ಲಕ್ಷ, 5 ಲಕ್ಷ ಪಾಪ ಅವ್ರ ಬದುಕನ್ನು ಕಟ್ಟಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇಂಥ ಪ್ರಸಂಗದಲ್ಲಿ ಇದು ಕಂಟ್ರೋಲ್ ಆಗಬೇಕು. ಹೆಂಗೆ ಕಂಟ್ರೋಲ್ ಮಾಡೋದು? ಇದಕ್ಕೆ ಅಟ್ಲೀಸ್ಟ್ BJP ಅವರು ಒಂದಿಷ್ಟು ಸಲಹೆಯನ್ನೇ ಕೊಡಲಿ. ಹೆಂಗೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯದಪ್ಪ? ಇವತ್ತು ಮಾತಾಡ್ತಾ ಅವ್ರು ನಾಯಕರು ಯಾರೂ ಇಲ್ಲ, ಅವರು ಹಿಂದೂ ಇರಲಿ ಮುಸಲ್ಮಾನ ಇರಲಿ, ಅತಿರೇಕಕ್ಕೆ ಹೋಗಿಬಿಡುವಂಥದ್ದು, ಜಗಳ ಹಚ್ಚುವಂಥದ್ದು ಭಾಳಷ್ಟು ಲೀಡರ್ಗಳಿದ್ದಾರೆ. ಹಿಂದೂಗಳಲ್ಲಿದ್ದಾರೆ, ಮುಸಲ್ಮಾನರುಗಳಿದ್ದಾರೆ. ನಾ ಈಗ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ, ಎಲ್ಲರಿಗೂ ಗೊತ್ತದೆ ಯಾರು ಮಾತಾಡ್ತಾರೆ ಯಾರಿಲ್ಲ ಅಂತ. ಅವ್ರ ಹೆಸರು ಹೇಳೋದ್ರಿಂದ ಏನು ಮತ್ತಷ್ಟು ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಆಗೋದ್ರಿಂದಾಗಿ ಅದು ಬೇಕಾಗಿಲ್ಲ. ಆದರೆ ಅವರಿಂದಾಗೆ ಸಾಮಾಜಿಕ ನೆಮ್ಮದಿ ಹಾಳಾಗ್ಯದ. ಇದೇನು ತರ್ತೀವಿ ಅಂತೇಳಿ ಒಂದು ರಿಸ್ಟ್ರಿಕ್ಷನ್ ಹಾಕ್ಯದ ಕರಾವಳಿ ಏರಿಯಾದಲ್ಲೇ ಭಾಳಷ್ಟು ಕಂಟ್ರೋಲ್ ಆಗಿಬಿಟ್ಟದ್ರಿ. ಇವತ್ತು ಭಾಳಷ್ಟು ರಾಜಕೀಯ ಲೀಡರ್ಗಳು ಹೌದು ಅವರ ಅಂತ ಇದ್ದಾರೆ. ಇವತ್ತು ನಮ್ಮ ಯತ್ನಾಳರಾಗಿರ್ಬೋದು, ಅಥವಾ ಸೊಲೆಬೆಲೆ ಆಗಿರ್ಬೋದು, ಅಥವಾ ನಮ್ಮ ಇಲ್ಲಿ ಮುತಾಲಿಕರಾಗಿರ್ಬೋದು, ಎಷ್ಟೋ ಜನ ನಮ್ಮ ಕನ್ನಡಕವರಾಗಿರ್ಬೋದು, ಅದೇ ಕಾಲಕ್ಕೆ ಮುಸಲ್ಮಾನರೇ ಅನೇಕ ಲೀಡರ್ಗಳು ಮಾತಾಡುವಂಥವ್ರು, ಅವರು ಎಲ್ಲರೂ ಇವತ್ತು ಮೌನ ಆಗ್ತಾಯಿದ್ದಾರೆ. ಕಾರಣ ಇಷ್ಟ, ಇದಾಯ್ತು ಅಂದರೆ ಶಿಕ್ಷೆ ಆಗ್ತದಪ್ಪ ನಮಗೆ ಅಂತೇಳಿ 10 ವರ್ಷ ಶಿಕ್ಷೆನೋ, ಜೈಲು, ಮತ್ತೇನೋ, ದಂಡು ಭಾಳದ. ಅದು ಬೇಕಾಗಿದ್ದರೆ ರೀ, ಭಯ ಹುಟ್ಟಬೇಕದು, ಇಲ್ಲಂತಲ್ಲ. ಹಾಗೆ ತಿಳ್ಕೊಳ್ಳೋದು ಡಿಕ್ಟೇಟರ್ಗೆ ಹಾದಿ ಆಗಬಾರ್ದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಸುಳ್ಳಿಕ್ಕೆ ಹೋಗ್ಬಾರ್ದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದಂತ ತಿಳ್ಕೊಂಡು, ಅಥವಾ ನಮಗೆ ಬದುಕು ಸ್ವಾತಂತ್ರ್ಯ ಅಂತ ತಿಳ್ಕೊಂಡು ಇನ್ನೊಬ್ರು ಬದುಕಿನಿಗೆ ಸುಳಿದ್ರೆ ಏನು ಶಾಣಿತನ ಅದು ಒಳ್ಳೆಯದನ? ಏನೋ ಬದುಕು ಸ್ವಾತಂತ್ರ್ಯ ಇದ್ರಿ, ಮಾತಾಡೋ ಸ್ವಾತಂತ್ರ್ಯ ಇದೆ, ಮಾತಾಡೋಪ್ಪ ಯಾರು ಬೇಡ ಅಂತಾರೆ ನಿಮ್ಗೆ? ಹೌದು, ಅಲ್ಲಿ ದೋಷಗಳೇನಿದೆ, ದೋಷ ಹೇಳ್ರಿ, ಅವ್ರು ತಿದ್ದುಕೊಳ್ಳಿ ಬಿಡಲಿ, ಅವ್ರಿಗೆ ಬಿಟ್ಟು ವಿಷಯ ಅದು. ಆದರೆ ದೋಷ ಹೇಳೋ ಜೊತೆಗೆ ದ್ವೇಷ ಹುಟ್ಟಿಸೋದು ಬೇಡ ಆಗ್ಯದ. ದೋಷ ಎಲ್ಲರೂ ಇದಾವೆ, ಎಲ್ಲ ಧರ್ಮಗಳಿದಾವೆ, ಎಲ್ಲರೂ ಒಳ್ಳೆಯದು. ಯಾಕಂದ್ರೆ ದೇವರಿಂದ ಮನುಷ್ಯ ನಿರ್ಮಾಣ ಆಗ್ಯಾನೋ, ಮನುಷ್ಯನ ದೇವ್ರ ನಿರ್ಮಾಣ ಆಗ್ಯಾವೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯ ಕುಲದಲ್ಲಿ ಮಾತ್ರ ದೈವದ ಪಾತ್ರ ಅದ, ದೇವರ ಪಾತ್ರ ಅದ. ಈ ಉಳಿದ ಪ್ರಾಣಿಗಳಲ್ಲೇ ದೇವರ ಪಾತ್ರ ಎಲ್ಲಿ ಕಾಣ್ತಾ ಇದ್ದೀವಿ ನಾವು ಹೇಳ್ರು. ಇದರರ್ಥ ನಾವು ಬುದ್ಧಿವಂತಿಕೆಯಿಂದ ಬೆಳೆಸ್ಕೊಂಡಿವಿ ಅದನ್ನು.
ಅದಕ್ಕಾಗಿ ಅದು ಅಲ್ಲಿ ಸ್ವತಃ ಎಲ್ಲ ಧರ್ಮಗಳು ಹೇಳ್ತಾವ ಏನಪ್ಪ ಅಂದ್ರೆ ಧರ್ಮವು ರಕ್ಷಿತ ಅಂತೇಳಿ ಎಲ್ಲ ಧರ್ಮದಲ್ಲೂ ಹೇಳ್ತಾವೆ. ಎಲ್ಲಪ್ಪ ನಾವು ಒಬ್ರಿಗೊಬ್ರು ಗೌರವ ಕೊಟ್ಟು ಬದುಕುವಂಥದ್ದು ಕಲಿಸ್ತದೆ. ಅಷ್ಟಾದ್ರೂ ಸಾಕಲ್ರಿ. ಈ ದ್ವೇಷ ಭಾಷೆ ಯಾಕೆ ಬರ್ತದೆ? ಈಗ ಕಳೆದ 11 ವರ್ಷಗಳಿಂದ ಇದು ಹೆಚ್ಚಾಗಿದ್ದಕ್ಕಾಗಿ ಮತ್ತು ಈಗ ಇದ್ದಂಥ ಕಾನೂನಿನಿಂದ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜಾಮೀನು ತೊಗೊಂಡು ಮಾತಿದ್ದು ಮತ್ತು ಹೊರಗೆ ಬಂದು ಮಾತಾಡ್ತಾ ಅಡ್ಡಾಡುವಂಥದ್ದು ಮತ್ತು ಅದನ್ನು ತಪ್ಪಿಸುವಂಥ ಅನೇಕ ಅಲ್ಲಿ ಹಾದಿಗಳಿದ್ದಾವೆ. ಅದಕ್ಕಾಗಿ ಹೊಸ ಕಾನೂನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ಇದರ ಬಗ್ಗೆ ಇನ್ನಷ್ಟು ಅಭ್ಯಾಸ ಮಾಡಿರಿ. ನಾವು BJPಗರಲ್ಲಿ ಕೇಳೋದಿಷ್ಟ, JDS ಅಲ್ಲಿ ಕೇಳೋದಿಷ್ಟು. ನೀವು ಅಭ್ಯಾಸ ಮಾಡಿ, ದೋಷ ಏನದ ಹೇಳ್ರಿ, ಅದು ತಿದ್ದುಕೊಳ್ರಿ. ಅದನ್ನ ಮೀರಿಂದ ಅವರು ಹೋಗ್ಲಿಕ್ಕಿಲ್ಲ, ಜನಕ್ಕೆ ತಿಳಿಸಿ ಹೇಳ್ರಿ ಏನು ದೋಷ ಅಂತೇಳಿ. ಯಾಕೆ ಜನಕ್ಕೆ ತಿಳಿಸ್ಬೇಕಲ್ಲ ಏನದ ಅಂಥದ್ದು. ಹೌದಿದ್ರೆ ಹೆಂಗೆ ಡಿಕ್ಟೇಟರ್ ಆಗ್ತಾನೆ, ಏನಾಗ್ತಾನೆ, ಹೆಂಗೆ ಈ ಒಂದು ಏನಪ್ಪ ವಾಕ್ ಸ್ವಾತಂತ್ರ್ಯವನ್ನು ಇದು ಕಸ್ಕೊಳ್ತದ, ಮಾತಾಡೋ ಹಕ್ಕು ಕಸ್ಕೊಳ್ತದ ಅಂತ ನೀವು ಹೇಳ್ತೀರಿ. ಅಡ್ಡಿಲ್ಲ, ಬರೋಬ್ಬರದಿಲ್ಲ ಅಂತಲ್ಲ, ಯಾವ ರೀತಿಯಾಗಿ ಕಸ್ಕೊಳ್ತದ. ಅಲ್ಲ ರೀ, ಇನ್ನೊಂದು ಧರ್ಮದ ಬಗ್ಗೆ ತುಚ್ಛಾಗಿ ಕೆಟ್ಟದಾಗಿ ಮಾತಾಡೋದು, ಇನ್ನೊಬ್ಬರನ್ನ ಕೆಟ್ಟದಾಗಿ ನಡೆಸ್ಕೊಳ್ಳೋದು. ಈಗ ಮೇಲ್ಜಾತಿ ಕೆಳಜಾತಿ ಮಧ್ಯದಲ್ಲಿ ನಡೀತಾ ಇದ್ದಾವೆ. ಹೌದಲ್ಲ, ಅದಕ್ಕೂ ಕಾನೂನುಗಳಿದ್ದಾವೆ. ಆದ್ರೆ ಇಲ್ಲ ಕೇಳ್ತಾ ಇರೋದು ಇಂಥ ನಡೀತಿರುವಾಗ ಅವು ತಡಿಬೇಕಾದ್ರೆ ಒಂದು ಸ್ಟ್ರಿಕ್ಟ್ ಆದಂಥ ಕಾನೂನು ಬೇಕಲ್ಲ. ನೋಡಿರಿ, ನಿರ್ಭಯ ಹತ್ಯಾಕಾಂಡ ಆದ ನಂತರ ನಿರ್ಭಯ ಕಾನೂನು ಆಯ್ತು ಇಲ್ಲ ಅಂತಲ್ಲ, ಪೋಕ್ಸೋ ಆಯಿತು, ಎಷ್ಟು ಮಟ್ಟಿಗೆ ಇನ್ನೂ ತಡೀತಾ ಇದೆ. ಆದರೂ ದೊಡ್ಡ ದೊಡ್ಡ ತಿಮಿಗಳು ಸಿಗಲಿಕ್ಕಿಲ್ಲ, ಅದರೊಳಗೆ ದಾಟಿಸ್ಕೊಂಡು ಹೋಗ್ತಾವೆ. ಆದರೆ ಸಣ್ಣ ಸಣ್ಣ ಮೀನುಗಳು ಸಿಗ್ತಾ ಇದ್ದಾವಲ್ಲ, ಇವತ್ತು ಸಿಗ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇದೆ ಪೋಕ್ಸೋದಿಂದ. ಆದರೂ ಅಲ್ಲೇ ನಡೀತಾ ಇರ್ತಾವೆ. ಇದರಲ್ಲಿ ಸದ್ಯ ಈಗ ದ್ವೇಷ ಭಾಷಣ ಕಾನೂನು ಮಾಡಿದ ತಕ್ಷಣ ಎಲ್ಲರೂ ಬಿಡ್ತಾರಂತಲ್ಲ, ಆದ್ರೆ ಪ್ರಾಕ್ಟೀಸು ಆಗ್ಬೇಕು. ಇಲ್ಲಿದೆ ಬಂದಿದ್ದ ಪ್ರಾಬ್ಲಮ್. ನಮ್ಮ ಸಂವಿಧಾನ ಸಾಕಷ್ಟು ಸ್ಟ್ರಾಂಗ್ ಅದ ರೀ, ಬೆಸ್ಟ್ ಸಂವಿಧಾನ ಅದ, ಕಾನ್ಸ್ಟಿಟ್ಯೂಷನ್ ಅದ. ಆದ್ರೆ ಪ್ರಾಕ್ಟೀಸ್ ಮಾಡೋರು ಸರಿ ಇಲ್ಲಲ್ಲ, ಅದು ಬಂದಿದೆ. ಇಲ್ಲಿ ದ್ವೇಷ ಭಾಷೆನೂ ರಿಸ್ಟ್ರಿಕ್ಟೆಡ್ ಆಗ್ತಂದ್ರೆ ಸಹಜವಾಗಿ ಪ್ರಾಕ್ಟೀಸ್ ಮಾಡೋರಿಗೆ ಭಯ ಇರ್ತದೆ. ಈ ರೀತಿ ಮಾಡಿದ್ರೆ ನಾಳೆ ಹಿಂಗೆ ಶಿಕ್ಷೆ ಅದಪ್ಪ, ಅದಕ್ಕೆ ಇದನ್ನು ಮಾಡಬಾರ್ದಪ್ಪ ಅಂದಾಗ ಸಹಜವಾಗಿ ಅವ್ರು ಒಳ್ಳೆಯವರಾಗಿ ಬದುಕ್ತಾರೆ. ಇವತ್ತು ಸಾಕ್ಷಿ ಆಗಲಿಕ್ಕೆ ಇವತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲೇ ಈಗೇನು ಈ ಕಾನೂನು ತರ್ತೀವಿ ಅಂತ ಶುರು ಆಗ್ಯದಲ್ಲ, ಎಷ್ಟು ಕಂಟ್ರೋಲ್ ಆಗ್ಯದಪ್ಪ. ಅಷ್ಟಲ್ಲ, ಈಗಿದ್ದ ಕಾನೂನೊಳಗನ ಈ ಪೊಲೀಸ್ ವ್ಯವಸ್ಥೆ ಕಠೋರವಾದ ನಿರ್ಧಾರ ತೆಗೆದುಕೊಳ್ಳೋದು ಶುರು ಮಾಡಿದ್ರಿಂದಾಗೆ ಭಾಳ ಜನ ಈ ದ್ವೇಷ ಭಾಷೆ ಮಾತಾಡೋದು ಕಡಿಮೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಕಡಿಮೆ ಆಗಿದೆ. ಸ್ವಲ್ಪ ಶಿಕ್ಷೆ ಆಗ್ತಿದ್ದಕ್ಕೆ ಬೇಕಾಗಿದೆ ನಮಗೆ ಊರು ಸಾಬರಿ ಅಂತೇಳಿ. ಮೊದಲು ಹೇಳಿದ್ರೆ ಹೇಗಿದ್ದು, ಯಾರೋ ಜಾಮೀನು ಕೊಡ್ತಿದ್ರು, ಬಿಡಿಸ್ಕೊಂಡ್ಬಿಡ್ತಿದ್ರು, ಮತ್ತು ಬಂದು ಹೊರಗೆ ಶುರು ಮಾಡುವಂಥದ್ದು ಆಗ್ತಿತ್ತು. ಈಗ ಹಂಗಿಲ್ಲ, ಜಾಮೀನೇ ಇಲ್ಲ, ಇದು ಬಂತಂದ್ರೆ ಅಂದ್ರೂ ಭಯ ಪಡ್ತಾನೆ ಮನುಷ್ಯ. ಹೀಗಾಗಿ ಎಷ್ಟೋ ಬೇಕಷ್ಟ ಈ ದ್ವೇಷದ ವಾತಾವರಣ ಕಡಿಮೆ ಆಗಲಿಕ್ಕೆ ಸಮಾಜದಲ್ಲೇ ಆಗ್ತದೆ ಅನ್ನೋ ಒಂದು ಭರವಸೆ. ಇದು ಹಾಗೆ ಆಗ್ತದೆ ಅಂತಲ್ಲ, ಮತ್ತೇನೋ ಮಾಡೋರನ್ನ ದಗದ ಮಾಡೋಂಥ ರಜಾರಿ ನಮ್ಮಲ್ಲಿ ಇಲ್ಲ ಅಂತಲ್ಲ. ಎಷ್ಟು ರಿಸ್ಟ್ರಿಕ್ಷನ್ ಆಗಿದ್ರು ಮಾನಸಿಕವಾಗಿ ಏನಾಗಿಬಿಟ್ಟಿರ್ತಾರೆ ಅನ್ನೋದು ಸೈಕೋ ಆಗಿಬಿಟ್ಟಿರ್ತಾರೋ. ಇದು ಮಾಡಿದಾಗ ನಾವು ನೆಮ್ಮದಿಯನ್ನು ಅಂಥವ್ರನ್ನೂ ಸುತ್ತಡಿಬೇಕಾದ್ರೆ ಅನಿವಾರ್ಯವಾಗಿ ಮತ್ತೆ ಅವ್ರು ಶಿಕ್ಷೆ ಆಗುವಂಥದ್ದು ಆದಾಗ ಅವ್ರಿಗೆ ಗೊತ್ತಾಗ್ತದೆ. ನೋಡಿರಿ, ಇವತ್ತು ದರ್ಶನ ಉದಾಹರಣೆ ತೊಗೊಂಡು ನಾವು ಒಬ್ಬ ಜೈಲ್ದಾಗ ಬಿದ್ದು ಕೈದಿಯಾಗಿ ಪಾತ್ರ ನೋಡೋದು ಬೇರೆ. ಈಗ ಸ್ವತಃ ಒಳಗಿದ್ದಾಗ ಏನಾಗಲಿಕ್ಕಂಥದ್ದು ಅವ್ರಿಗೆ ಒದ್ದಾಡ್ತಾ ಇದ್ದಾರೆ. ಇವತ್ತು ಸಹಜವಾಗಿ ಅದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮುಗಿದು ಹೋಗುವಂಥದ್ದು ರೇಣುಕಾ ಸ್ವಾಮಿದು. ಅದೇನೋ ಮಾಡ್ಲಿಕ್ಕೆ ಹೋದರು, ಏನಾಯ್ತು ಇವತ್ತು? ಇದಕ್ಕೆ ಕಾನೂನು ಭದ್ರತಪ್ಪ ಆದರೆ ಯಾರದು ಭಯ ಇದ್ದೇ ಇರ್ತದೆ. ಇಂಥ ದರ್ಶನ ಅಂತ ಮುಂದೆ ಪಾಪ ಸಾಮಾನ್ಯ ಅನಿಸ್ತಾರೆ, ಅದಕ್ಕೆ ಕಂಟ್ರೋಲ್ ಮಾಡ್ತಾರೆ. ಈಗ ಏನಾಗಿದೆಪ್ಪ ಅಂದ್ರೆ ಹೇಗಾದರೂ ಅದಕ್ಕೆ ಸಂಬಂಧಿಸಿದ ಕೋಮು ಅಥವಾ ಹಿಂದೂಗಳಲ್ಲಿ ನಾಯಕರು ತಂದು ಕರ್ಕೊಳ್ಳೋರು, ಮುಸಲ್ಮಾನ್ ನಾಯಕರನ್ನು ಕರ್ಕೊಂಬರೋರು ಹೇಗಾದರೂ ಮಾಡಿ ಜಾಮೀನು ಕೂಡ ಕರ್ಕೊಂಬಂದು ಕೂಡ ಮಾತು ಶುರು ಮಾಡಿಬಿಡ್ತಾರೆ. ಅದಕ್ಕೆ ತಡೆ ಮಾಡೋದು ಭಾಳ ಅವಶ್ಯಕತೆ. ಆದರೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೇನು ಮಾತಾಡಬೇಕಂದ್ರೆ ಮಾತಾಡ್ರಿ. ಅದಕ್ಕಾಗಿ ಒಂದು ವಿಶೇಷ ಇನ್ನೊಮ್ಮೆ ಕರೀರಿ. ಮತ್ತು ಈಗ ಅದೆಲ್ಲ ಯಾವಾಗಪ್ಪ ಅಂದರೆ ರಾಜ್ಯಪಾಲರು ಮರಳಿ ಕಳಿಸಿದ ಈಗಂತ ಇಟ್ಕೊಂಡಿರುತ್ತೆ ಮಧ್ಯಕ್ಕೆ. ಮೋಸ್ಟ್ಲಿ ಮರಳಿ ಕಳಿಸ್ಲೂಬೋದು, ಇನ್ನೊಮ್ಮೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ಬೋದು, ಇಲ್ಲ ಇದನ್ನು ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ಬೋದು. ಅದು ಯಾಕೆಂದ್ರೆ ಈಗಾಗಲೇ ನಮಗೆ ಗೊತ್ತಿದ್ದಂಗೆ ವಿಶೇಷವಾಗಿ ಕೇಂದ್ರದ ಕೈಯಲ್ಲಿ ಕೈಗೊಂಬೆ ಇದ್ದಂಗೆ ನಮ್ಮ ರಾಜ್ಯಪಾಲರು ವರ್ತನೆ ಮಾಡೋದು ನೋಡಿದಾಗ ಹಿಂಗೆ ಆಗ್ಬೋದು ಗೆಸ್ ಮಾಡಿದ್ವಿ. ಬಟ್ ಗೆಲ್ಲೋದು ಅವ್ರು ಹಂಗೆ ಆಗಲಿಕ್ಕಿಲ್ಲ. ನಮ್ಮ ರಾಜ್ಯಪಾಲರು ಅದನ್ನು ಅಭ್ಯಾಸ ಮಾಡಿ, ಇಲ್ಲ ಇದೇನು ತಿದ್ದುಪಡಿ ಮಾಡ್ರಪ್ಪ, ಎಲ್ಲಿ ಡಿಕ್ಟೇಟರ್ ಐತಿ ಅದನ್ನು ತಿಳಿಸಿ ಹೇಳಿದ್ರಪ್ಪ ಅಂದ್ರೆ ಮೋಸ್ಟ್ಲಿ ನಮ್ಮ ಸರ್ಕಾರ ತಿದ್ಕೋಬೋದು. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಕನ್ವಿನ್ಸ್ ಆಯ್ತು ಅಂದ್ರೆ ಒಪ್ಕೊಳ್ತಾರಂತ ಒಂದು ಭರವಸೆ. ಇಲ್ಲ ಅವ್ರು ಹಠ ಮಾಡ್ತಿದ್ರೆ ತಿಳಿಸಿ ಹೇಳಿ ಜನಕ್ಕೆ ತಿಳಿಸ್ರಿ, ಎಲ್ಲ ಒಂದಲ್ಲ ಅಂತ ಹೇಳ್ತಾ ದ್ವೇಷ ಭಾಷಣ ನಿಲ್ಲಬೇಕು. ಆದ್ರೆ ಅದು ಡಿಕ್ಟೇಟರ್ ಆಗಬಾರ್ದು. ಇದು ನಮ್ಮ ನಿಲುವು. ಇದು ನೀವೇನಂತೀರಿ? ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.